ಸೊ ಫೈನಲಿ ಪುಷ್ಪ 2 ಮೂವಿ ಮೇಕರ್ಸ್ ಕಡೆಯಿಂದ ಪುಷ್ಪ ಮೂವಿಯ ಟೀಸರ್ ರಿಲೀಸ್ ಆಗಿದೆ ಮತ್ತು ಈ ಟೀಸರ್ ಅನ್ನು ಅಲ್ಲು ಅರ್ಜುನ್ ಅವರ ಬರ್ತ್ಡೇಗೆ ರಿಲೀಸ್ ಮಾಡಿದ್ದಾರೆ ಮತ್ತು ನಮ್ಮ ಕಡೆಯಿಂದ ಅಲ್ಲು ಅರ್ಜುನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ನಾನು ನೋಡಿದೆ ಪುಷ್ಪ 2 ಮೂವಿಯ ಟೀಸರ್. ಮಾತಾಡುವ ಟೀಸರ್ ಹೇಗೆ ಇತ್ತು ಮತ್ತು ನನಗೆ ಏನು ಇಷ್ಟ ಆಯಿತು ಕಷ್ಟ ಆಯಿತು ಅನ್ನುವುದರ ಬಗ್ಗೆ. ಅದಕ್ಕೂ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋವನ್ನು ಫುಲ್ ನೋಡಿ, ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪುಷ್ಪದ ರೂಲ್ ಟೀಸರ್ ನಾನು ಮೊದಲ ಬಾರಿಗೆ ನೋಡಿದಾಗ ನನಗೆ ಇದು ಸಖತ್ ಇಷ್ಟ ಆಯ್ತು ಗುರು. ಮತ್ತು ಕಳೆದ ವರ್ಷ ಅಲ್ಲು ಅರ್ಜುನ್ ಅವರ ಬರ್ತ್ಡೇಗೆ ವೇರ್ ಇಸ್ ಪುಷ್ಪ ಅನ್ನುವ ಪ್ರೋಮೋವನ್ನು ರಿಲೀಸ್ ಮಾಡಿ ಶಿವಕುಮಾರ್ ಅವರು ಅಭಿಮಾನಿಗಳ ತಲೆಯಲ್ಲಿ ಹುಳವನ್ನು ಬಿಟ್ಟಿದ್ದರು. ಆದರೆ ಈ ವರ್ಷದ ಬರ್ತ್ಡೇಗೆ ಈ ಟೀಸರ್ ಅನ್ನು ರಿಲೀಸ್ ಮಾಡಿ ಎಲ್ಲರನ್ನು ಶಾಕ್ ಮಾಡಿದ್ದಾರೆ. ಮತ್ತು ಟೀಸರ್ ಅನ್ನು ನೋಡಿದ ಅಭಿಮಾನಿಗಳು ಬರೀ ಇಷ್ಟೇನಾ ಅಂತ ಕೇಳುತ್ತಿದ್ದಾರೆ. ಅದು ಕೂಡ 1 ನಿಮಿಷದ 8 ಸೆಕೆಂಡಿನ ಟೀಸರ್ ಬರೀ ಅಷ್ಟೇನಾ ಅಂತ. ಆದರೆ ಇದು ಅವರಿಗೆ ಗೊತ್ತಿಲ್ಲದೆ ಇರಬಹುದು ಟೀಸರ್ ನ ಅರ್ಥವೇ ಸಣ್ಣ ವಿಡಿಯೋ ಎಂದು. ಈಗ ಟೀಸರ್ ಬಗ್ಗೆ ಹೇಳಬೇಕೆಂದರೆ ಈ ಟೀಸರಿನಲ್ಲಿ ತೋರಿಸಲಾದ ಜಾತ್ರೆಯ ಸೆಟ್ ಅನ್ನು ನಿರ್ಮಿಸಲು ಶಿವಕುಮಾರ್ ಅವರು ಬರೋಬ್ಬರಿ 60 ಕೋಟಿಯನ್ನು ಖರ್ಚು ಮಾಡಿದ್ದಾರಂತೆ ಗುರು. ಮತ್ತು ಅಲ್ಲು ಅರ್ಜುನ್ ಅವರು ಈ ಒಂದು ಸೀನ್ ಅನ್ನು ಶೂಟ್ ಮಾಡಲು ಬರೋಬ್ಬರಿ 51 ಟೇಕ್ ಅನ್ನು ತೆಗೆದುಕೊಂಡಿದ್ದಾರೆ. ಇದರಿಂದಲೇ ಗೊತ್ತಾಗುತ್ತದೆ ಅವರಲ್ಲಿ ಎಷ್ಟು ಡೆಡಿಕೇಶನ್ ಇದೆ ಎಂದು. ಈಗ ಇದರ ಮ್ಯೂಸಿಕ್ ಬಗ್ಗೆ ಮಾತನಾಡಬೇಕೆಂದರೆ ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟವರು DSP ಅವರು. ಮತ್ತು ಇವರ ಮ್ಯೂಸಿಕ್ ಸಖತ್ತಾಗಿರುತ್ತೆ ಗುರು. ಮತ್ತು ಅದರ ಒಂದು ಅಂಶವನ್ನು ನೀವು ಪುಷ್ಪ ಮೂವಿಯಲ್ಲಿ ನೋಡಿರಲೇಬೇಕು. ಮತ್ತು ಇದರ ಸಿನಿಮಾಟೋಗ್ರಫಿ ಕೂಡ ಸಖತ್ತಾಗಿದೆ. ಮತ್ತು ಪುಷ್ಪ ಮೇಕರ್ಸ್ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಸಖತ್ ವೈರಲ್ ಆಗುತ್ತಿದೆ ಗುರು. ಅಲ್ಲು ಅರ್ಜುನ್ ಅವರ ಬರ್ತ್ಡೇಗೆ 2 ಟೀಸರ್ ಅನ್ನು ಮೂವಿಯಿಂದ ಕಟ್ ಮಾಡಲಾಗಿದೆ ಎಂದು ಹೇಳಲಾಗುತ್ತಿತ್ತು. ಈಗ ನೋಡೋಣ ಮೊದಲು ಹಾಡು ಬರುತ್ತಾ ಅಥವಾ ಇನ್ನೊಂದು ಟೀಸರ್ ಬರುತ್ತಾ ಅಂತ. ಟೋಟಲಿ ನನಗೆ ಟೀಸರ್ ಸಖತ್ ಇಷ್ಟ ಆಯಿತು. ಟೀಸರ್ ಬಗ್ಗೆ ಹೇಳಬೇಕೆಂದರೆ ನನಗಿದು ಸಖತ್ ಇಷ್ಟ ಆಯಿತು. ಮತ್ತು ನಿಮಗೆ ಟೀಸರ್ ನೋಡಿ ಏನೇನೆಲ್ಲ ಅನ್ನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇವರಿಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.